ನಮ್ಮ ತಂದೆಗೂ ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋ ಆಗಿತ್ತು. ಅವ್ರ ಕಾಲ್ ಸಣ್ಣ ಇತ್ತು. ಆ ಸಣ್ಣ ಇದ್ದಿದ್ದಕ್ಕೆ ಅವ್ರಿಗೆ ಕುಂಟಾದ್ರು. ಇದೇನಪ್ಪ ಮತ್ತೆ ಪೋಲಿಯೋ ಅಂತ ಹೇಳ್ತಾ ಇದಾರೆ. ನಮ್ ದೇಶನ ಪೋಲಿಯೋ ಫ್ರೀ ದೇಶ ಅಂತ ಹೇಳಿ 2015 ಡಿಕ್ಲೇರ್ ಮಾಡಿದ್ದಾರೆ. ಆದ್ರೆ ಈಗ 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನೇಷನ್ ನ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತಾರೆ. ಆ ಡ್ರಾಪ್ಸ್ ಆಗಿದಾಗ ಇಡೀ ಕಮ್ಯುನಿಟಿಗೆ ಅದು ವ್ಯಾಕ್ಸಿನೇಷನ್ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಪೋಲಿಯೋ ವ್ಯಾಕ್ಸಿನ್ ಇರೋದು ನಮ್ಮ ಗಟ್ಟಲ್ಲಿ, ನಮ್ಮ ಕರಳಲ್ಲಿ. ಆ ಕರಳಲ್ಲಿರೋ ಪೋಲಿಯೋ ವ್ಯಾಕ್ಸಿನ್ಗೆ ವ್ಯಾಕ್ಸಿನೇಷನ್ ಆಗಿದಾಗ ಆ ಪೋಲಿಯೋ ವ್ಯಾಕ್ಸಿನ್ಗೆ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಸೊ ನೋಡಿದ್ರ ಗಟ್ ಸ್ಪೆಷಲಿಸ್ಟ್ ಯಾಕಪ್ಪ ಪೋಲಿಯೋ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದಾಗ, ಯಾಕೆಂದ್ರೆ ಪೋಲಿಯೋ ವ್ಯಾಕ್ಸಿನ್ ಇರೋದೇ ಗಟ್ಟಲ್ಲಿ. ಪೋಲಿಯೋ ಇನ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇವರಿಗೆ ಬೇದಿ ಆಗೋದು, ಚಳಿ ಆಗೋದು, ಜ್ವರ ಬರೋದು, ಗಂಟ್ಲು ಹೋಗೋದು ಬಂದು ಹೊಟ್ಟೋಗಿರುತ್ತೆ. ಅದೇ ಗೊತ್ತಾಗಿರಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದು ನರ್ವ್ಸ್ ನ ಅಟ್ಯಾಕ್ ಮಾಡಿದಾಗ. ಹಾಗಾಗಿ ಬನ್ನಿ, ಪೋಲಿಯೋ ಇಲ್ಲ ಅಂತ ನಾವೆಲ್ಲ ರಿಲ್ಯಾಕ್ಸ್ ಆಗೋದು ಬೇಡ. ಪೋಲಿಯೋ ಇದೆ ಗೊತ್ತಾ? ನಮ್ಮ ಪಕ್ಕದ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಇದೆ. ಅದೇನಾದ್ರೂ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ನಮ್ಮ ದೇಶ ಗಡಿ ಕಾಯ್ತಾರಲ್ಲ ನಮ್ಮ ಸೈನಿಕರು, ಆ ರೀತಿ ನಮ್ಮ ಗ್ರೇಟರ್ ಬೆಂಗಳೂರಿನವರು ನಮ್ಮ ಮಕ್ಕಳನ್ನೆಲ್ಲ ಕಾಯಕ್ಕೆ ಇವತ್ತು ಡಿಸೆಂಬರ್ 21ರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿ ಮಗು ಹೋಗಿ 2 ಡ್ರಾಪ್ ಹಾಕ್ಸ್ಕೊಳ್ಳಿ. ಒಂದ್ ವೇಳೆ ಹೋಗ್ಲಿಲ್ವಾ ಬೂತ್ ಹತ್ರ, ಮನೆ ಬಂದು 22, 23, 24ಕ್ಕೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ. ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಈ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಮಕ್ಕಳ ಆರೋಗ್ಯನ ನಾವು ಕಾಪಾಡೋಣ. ಧನ್ಯವಾದಗಳು.